ಹರಿ ಓಂ. 7ನೇ ಅಧ್ಯಾಯ 25ನೇ ಶ್ಲೋಕ. ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಅಜಮವ್ಯಯಂ. ನ ಅಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢಃ ಅಯಂ ನ ಅಭಿಜಾನಾತಿ ಲೋಕಃ ಮಾಂ ಅಜಂ ಅವ್ಯಯಂ. ಭಗವಂತ ಹಿಂದೆ ಹೇಳಿದ ಅವನು ಅವ್ಯಕ್ತ ಮತ್ತು ಭಗವಂತ ಪರ, ಎಲ್ಲರಿಗಿಂತಲೂ ಉತ್ತಮ. ಭಗವಂತ ಅಜ, ಹುಟ್ಟಿಲ್ಲದವನು. ಭಗವಂತ ಅನಂತ, ಅನಂತ ಅಂದ್ರೆ ಕೊನೆ ಇಲ್ಲದವನು. ಅದೇ ರೀತಿಯಲ್ಲಿ ಅವನು ಅವ್ಯಯ, ಯಾವ ರೀತಿಯಲ್ಲೂ ಕೂಡ ವಿಕಾರಗಳಿಲ್ಲ, ನಾಶ ಇಲ್ಲ, ಕುಂದುಕೊರತೆ ಇಲ್ಲ, ದುಃಖ ಇಲ್ಲ, ಇದ್ಯಾವುದು ಇಲ್ಲದವನು. ಮತ್ತು ಭಗವಂತ ಅನುತ್ತಮ, ಎಲ್ಲರಿಗಿಂತಲೂ ಉತ್ತಮನಾಗಿರುವಂತ ಸರ್ವೋತ್ತಮ ಭಗವಂತ. ಇಷ್ಟೆಲ್ಲ ಭಗವಂತನ ಒಂದು ಶಕ್ತಿ, ಸಾಮರ್ಥ್ಯ, ಭಗವಂತನ ಒಂದು ವಾಸ್ತವತೆ. ಆದ್ರೆ ಭಗವಂತ ಹೀಗಿದ್ರೂ ಕೂಡ ಭಗವಂತನನ್ನ ಯಾಕೆ ಅಬುದ್ಧಿಗಳು ಅಂದ್ರೆ ಅಜ್ಞಾನಿಗಳು ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ, ಅಯಂ ಮೂಢ. ಮೂಢ ಅಂದ್ರೆ ಮೂರ್ಖತನ. ಯಾಕಂದ್ರೆ ನೋಡಿ, ಮೂರ್ಖರು ವಾಸ್ತವವನ್ನ ಅರ್ಥಕೊಳ್ಳಿಕ್ ಆಗೋದೇ ಇಲ್ಲ, ಆ ಶಕ್ತಿ ಅವರಲ್ಲಿರೋದಿಲ್ಲ. ಅದಕ್ಕೆ ಅವ್ರು ಮೂರ್ಖರು ಅಂತ ಕರೆಯುವಂಥದ್ದು. ಅಂದ್ರೆ ತಿಳಿವನ್ನ ಪಡೆಯುವಂತ ಅರ್ಹತೆ ಆಗ್ಲಿ, ತಿಳಿವನ್ನ ಪಡೆತಕ್ಕಂಥ ಸಾಮರ್ಥ್ಯ ಆಗ್ಲಿ, ಯಥಾರ್ಥವನ್ನ ವಾಸ್ತವತೆಯನ್ನ ಪಡೆಯುವಂತ ಯೋಗ್ಯತೆ ಆಗ್ಲಿ ಯಾವುದೂ ಅವರಲ್ಲಿ ಇರೋದೇ ಇಲ್ಲ. ಹಾಗಾಗಿ ಮೂರ್ಖರು. ಮೂರ್ಖರು ಅಂತ ಆದ್ಮೇಲೆ ಯಾಕೆ ಅವನು ತಿಳಿತಾ ಇಲ್ಲ ಅಂದ್ರೆ ಮೂರ್ಖ. ಮೂರ್ಖ ಆದದ್ದರಿಂದಾಗಿ, ಅಜ್ಞಾನಿಯಾದದ್ದರಿಂದಾಗಿ ಪಡಿಲಿಕ್ಕೆ ಬೇಕಾಗಿರ್ತಕ್ಕ ಅರ್ಹತೆ, ಯೋಗ್ಯತೆ, ಸಾಮರ್ಥ್ಯ ಯಾವುದೂ ಅವನಲ್ಲಿ ಇಲ್ಲಾದ್ರಿಂದಾಗಿ ಅವನು ತಿಳಿಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಹಂನ ಸರ್ವಸ್ಯ ಪ್ರಕಾಶ, ನಾನು ಸರ್ವೋತ್ತಮನಾಗಿದ್ದರೂ ಕೂಡ, ಸರ್ವಾಂತರ್ಯಾಮಿ ಆಗಿದ್ದರೂ ಕೂಡ ಎಲ್ಲರಿಗೂ ನಾನು ಪ್ರಕಟವಾಗುವವನಲ್ಲ. ಅಹಂ ಸರ್ವಸ್ಯ ಪ್ರಕಾಶಃ, ನಾನು ಎಲ್ಲರಿಗೂ ಪ್ರಕಟವಾಗುವವನಲ್ಲ. ಯಾಕೆ? ಇದು ಒಂದು ವಸ್ತು ಇದೆ ಅಂದ್ಮೇಲೆ ಅದು ಪ್ರಕಟವಾಗ್ಲೇಬೇಕಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಯೋಗ ಮಾಯಾ ಸಮಾಹೃತಃ. ಅದಕ್ಕೆ ಎರಡು ಕಾರಣ, ಒಂದು ಯೋಗ, ಮತ್ತೊಂದು ಮಾಯಾ. ಯೋಗ ಶಬ್ದಕ್ಕೆ ಸಾಮರ್ಥ್ಯ ಅಂತ ಅರ್ಥ. ಭಗವಂತನ ಶಕ್ತಿಯೇ ಅಂತದ್ದು. ಅಂದ್ರೆ ಅಯೋಗ್ಯರಿಗೆ ನಾನು ಪ್ರಕಟವಾಗೋದಿಲ್ಲ ಅಂತ ಭಗವಂತನ ಇಚ್ಛೆ. ಆ ಇಚ್ಛೆಗೆ ಅನುಗುಣವಾಗಿ ಭಗವಂತ ಅಂತಹ ಅಯೋಗ್ಯರಿಗೆ ತನ್ನ ದರ್ಶನವನ್ನ ಮಾಡಿಸೋದೇ ಇಲ್ಲ, ತನ್ನ ಸಾಮರ್ಥ್ಯವನ್ನ ತಿಳಿಸಿಕೊಡೋದೇ ಇಲ್ಲ. ಯಾಕೆ? ಯೋಗ್ಯತೆ ಇಲ್ಲ. ಯಾವುದೇ ಒಂದು ಸ್ಥಾನಮಾನಗಳಾದ್ರೂ, ಯಾವುದೇ ಒಂದು ಫಲವಾದ್ರೂ ಕೂಡ ಅದು ಯೋಗ್ಯರಿಗೆ ಸಿಗಬೇಕು. ಅಯೋಗ್ಯರ ಕೈಯಲ್ಲಿ ಸಿಕ್ಕಿದ್ರೆ ಅದನ್ನು ಹಾಳು ಮಾಡ್ಕೊಳ್ತಾರೆ, ಅವರಿಗೆ ಅದನ್ನ ಪಡೆಯುವಂತ ಅರ್ಹತೆ ಇರೋದಿಲ್ಲ. ಅದಕ್ಕೆ ಅಯೋಗ್ಯರಲ್ವ ಅವರು. ಹಾಗಾಗಿ ಯಾವುದೇ ಆಗಲಿ, ಒಳ್ಳೇದು ಅಂತ ಆದ್ಮೇಲೆ ಒಳ್ಳೆಯದನ್ನ ಪಡೆಯುವಂತ ಯೋಗ್ಯತೆ ಯಾರಿಗಿದೆಯೋ ಅವರಿಗೇ ಸಿಗಬೇಕು. ಭಗವಂತನನ್ನ ತಿಳಿಯುವ ಒಂದು ಸಾಮರ್ಥ್ಯ ಅಯೋಗ್ಯರಿಗೆ ಇಲ್ಲ. ಹಾಗಾಗಿ ಅಂತಹ ಒಂದು ಯೋಗವನ್ನ, ದೇವರನ್ನ ಅರಿತುಕೊಳ್ಳುವ, ದೇವರನ್ನ ಅರಿತು ಕಾಣುವಂತಹ, ದೇವರನ್ನ ಅರಿತು ಕಂಡು ನಿತ್ಯದಲ್ಲೂ ಅನುಸಂಧಾನ ಮಾಡ್ತಕ್ಕಂತಹ, ಧ್ಯಾನ ಮಾಡ್ತಕ್ಕಂತಹ ಒಂದು ಯೋಗವನ್ನ, ಸಾಮರ್ಥ್ಯವನ್ನ ಅಯೋಗ್ಯರಿಗೆ ಭಗವಂತ ಕೊಡೋದಿಲ್ಲ. ಅದು ಭಗವಂತನ ಒಂದು ಯೋಗ, ಭಗವಂತನ ಒಂದು ಸಾಮರ್ಥ್ಯ. ಯಾರು ಯೋಗ್ಯರೋ, ತತ್ವಜ್ಞಾನಕ್ಕೆ ಯಾರು ಯೋಗ್ಯರೋ ಅವರಿಗೆ ತತ್ವಜ್ಞಾನವನ್ನ ಕೊಡ್ತಾನೆ. ತತ್ವಜ್ಞಾನಕ್ಕೆ ಯಾರು ಅಯೋಗ್ಯರೋ ಅವರಿಗೆ ಭಗವಂತ ತತ್ವಜ್ಞಾನ ಕೊಡೋದಿಲ್ಲ. ಒಂದೇ ದೇಶದಲ್ಲಿ, ಒಂದೇ ಕಾಲದಲ್ಲಿ ಭಗವಂತ ಕೃಷ್ಣನಾಗಿ ಎಷ್ಟು ನೋಡಿ, ಪಾಂಡವರ ಕಣ್ಣಿಗೆ ಭಗವಂತನಾಗಿ ಕಂಡ್ರೆ, ದುರ್ಯೋಧನಾದಿಗಳ ಕಣ್ಣಿಗೆ ಅವನೊಬ್ಬ ಸಾಮಾನ್ಯ ರಾಜಕೀಯ ವ್ಯಕ್ತಿಯಾಗಿ ಕಂಡ ಅಲ್ವಾ. ಸುಗ್ರೀವ, ಹನುಮಂತ ಇವರ ಕಣ್ಣಿಗೆ ರಾಮ ಭಗವಂತನಾಗಿ ಕಂಡ್ರೆ, ಅದೇ ರಾವಣಾದಿಗಳ ಕಣ್ಣಿಗೆ, ರಾವಣ ಕುಂಭಕರ್ಣಾದಿಗಳ ಕಣ್ಣಿಗೆ ಭಗವಂತ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಂಡ. ನೋಡಿ, 3 ಜನ ಅಣ್ಣ ತಮ್ಮಂದ್ರು, ರಾವಣ, ಕುಂಭಕರ್ಣ, ವಿಭೀಷಣ. ವಿಭೀಷಣ ರಾಮನನ್ನ ಭಗವಂತ ಅಂತ ಕಂಡ್ರೆ, ಅದೇ ರಾವಣ ಕುಂಭಕರ್ಣರು ಅದೇ ಅಣ್ಣ ತಮ್ಮಂದ್ರು. ಒಬ್ಬ ದೇವರು ಅಂತ ನೋಡಿದ್ರೆ, ಮತ್ತೊಬ್ರು ಸಾಮಾನ್ಯ ಮನುಷ್ಯ, ನಮ್ಮ ಶತ್ರು ಅಂತ ನೋಡಿದ್ರು. ಅಂದ್ರೆ ದೇವರು, ಅವನ ಸಾಮರ್ಥ್ಯ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ತನ್ನನ್ನು ತಾನು ತೋರಿಸಿಕೊಳ್ತಾನೆ. ನಮಗೆ ಹಾಗೆ ಸಾಧ್ಯವಿಲ್ಲ, ನಾವು ಎಲ್ಲರಿಗೂ ಒಂದೇ ತರ ಕಾಣ್ತೇವೆ. ಆದರೆ ಭಗವಂತ ಆ ತರ ಅಲ್ಲ. ಭಗವಂತ ತನ್ನ ಶಕ್ತಿಗೆ ಅನುಗುಣವ ತನ್ನ ಒಂದು ಸಾಮರ್ಥ್ಯವನ್ನು ಬಳಸಿಕೊಂಡು ಯೋಗ್ಯರಿಗೆ ಮಾತ್ರ ತನ್ನ ಅರಿವನ್ನ ಕೊಡ್ತಾನೆ, ಅಯೋಗ್ಯರಿಗೆ ತನ್ನ ಅರಿವನ್ನ ಕೊಡೋದಿಲ್ಲ. ಯೋಗ ಮಾಯಾ ಸಮಾವೃತ. ಒಂದು ಯೋಗ ಅಂದ್ರೆ ಅವನ ಸಾಮರ್ಥ್ಯ ಅಂತದ್ದು. ಅಜ್ಞಾನಿಗಳಿಗೆ ಅಜ್ಞಾನವನ್ನ ಕೊಡ್ತಾನೆ, ಜ್ಞಾನಿಗಳಿಗೆ ಜ್ಞಾನ ಕೊಡ್ತಾನೆ. ಅಂದ್ರೆ ಅಜ್ಞಾನಿಗಳಿಗೆ ಅಪ್ರಕಟವಾಗ್ತಾನೆ, ಜ್ಞಾನಿಗಳಿಗೆ ಪ್ರಕಟನಾಗ್ತಾನೆ. ಅದಕ್ಕೊಂದು ಕಾರಣ ಭಗವಂತನ ಯೋಗ. ಯೋಗ ಶಬ್ದಕ್ಕೆ ಸಾಮರ್ಥ್ಯ ಅಂತ ಅರ್ಥ. ಇನ್ನೊಂದು ಮಾಯಾ.
ಮಾಯಾ ಅಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥ. ಲಕ್ಷ್ಮೀದೇವಿ ಅಂದ್ರೆ ಮೋಹವನ್ನ ಉಂಟು ಮಾಡ್ತಕ್ಕಂಥ ತಮೋಭಿಮಾನಿಯಾಗಿರ್ತಕ್ಕಂಥ ದುರ್ಗಾದೇವಿ ಅಂತ ಅರ್ಥ. ಆ ದುರ್ಗೆ ಅವರ ಜ್ಞಾನವನ್ನ ಆವರಿಸಿ ಬಿಡ್ತಾಳೆ, ಕವರ್ ಮಾಡಿಬಿಡ್ತಾಳೆ. ಹೇಗೆ ನಮ್ಮ ಕಣ್ಣಿಗೆ ಏನೋ ಒಂದು ಕಾಮಾಲೆ ರೋಗ ಬಂತು, ಕಾಮಾಲೆ ರೋಗ ಬಂದಾಗ ಕಾಣೋದೆಲ್ಲ ಏನಾಗುತ್ತೆ, ಹಳದಿಯೇ ಕಾಣುತ್ತೆ. ಅದು ಬಿಳಿಯಾಗಿ ಕಾಣೋದೇ ಇಲ್ಲ, ಎಲ್ಲವೂ ಹಳದಿಯಾಗೆ ಕಾಣುತ್ತೆ ಅಲ್ವಾ. ಅದೇ ರೀತಿಯಲ್ಲಿ ಭಗವಂತನ ಒಂದು ಪತ್ನಿಯಾಗಿರ್ತಕ್ಕಂಥ ದುರ್ಗೆ, ಆ ಮಾಯಾ, ಅವಳು ಅಜ್ಞಾನವನ್ನೇ ತಿಳ್ಕೊಳ್ಬೇಕು. ಆ ತರ ಅವರ ತಿಳುವಳಿಕೆಯ ಸಾಮರ್ಥ್ಯಕ್ಕೆ, ಅವರ ವಿವೇಕಕ್ಕೆ ಒಂದು ಪರದೆಯನ್ನ ತಂದು ಬಿಡ್ತಾಳೆ. ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೇಬಾರದು. ಆ ರೀತಿ ಭಗವಂತನ ಪತ್ನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ದುರ್ಗಾ ರೂಪದಿಂದಾಗಿ ಏನ್ ಮಾಡ್ತಾಳೆ, ಅಜ್ಞಾನವನ್ನ ಕೊಡ್ತಾಳೆ. ಹೀಗೆ ಯೋಗದಿಂದಾಗಿ ಸಮಾವೃತನಾಗಿರ್ತಕ್ಕಂಥ ಯೋಗ ಶಕ್ತಿಯಿಂದ ಕೂಡಿಕೊಂಡಂತ ಭಗವಂತ ಮತ್ತು ಮಾಯಾ ತನ್ನ ಪತ್ನಿಯಾಗಿರ್ತಕ್ಕಂತಹ ಆ ದುರ್ಗಾದೇವಿ ಅಜ್ಞಾನವನ್ನ ಕೊಡ್ತಕ್ಕಂಥವಳು. ವಸ್ತುತಃ ದುರ್ಗೆ ಏನ್ ಮಾಡ್ಬೇಕು, ಅಜ್ಞಾನವನ್ನ ಪರಿಹಾರ ಮಾಡಿ ಜ್ಞಾನವನ್ನು ಕೊಡಬೇಕು. ಆದ್ರೆ ಮೂರ್ಖರಿಗೆ, ಅಜ್ಞಾನಿಗಳಿಗಾಗಬೇಕಾದ್ರೆ ಜ್ಞಾನವನ್ನು ಕೊಡೋದಿಲ್ಲ, ಅಜ್ಞಾನವನ್ನು ಪರಿಹಾರ ಮಾಡೋದಿಲ್ಲ. ಹಾಗಾಗಿ ಈ ಅಯಂ ಮೂಢವಾಗಿರ್ತಕ್ಕಂಥ ಈ ಒಂದು ಲೋಕ ಅಂದ್ರೆ ಲೋಕೃ ದರ್ಶನ, ಸುಮ್ಮನೆ ದೇವರನ್ನ ಎಲ್ಲರಂತೆ ನೋಡೋದು. ಒಬ್ಬ ದೇವದತ್ತ, ಯಜ್ಞದತ್ತ, ನಮ್ಮ ಅಕ್ಕಪಕ್ಕ ಇರತಕ್ಕಂಥ ವ್ಯಕ್ತಿಗಳನ್ನ ಹೇಗೆ ನೋಡ್ತೀವೋ ದೇವರು ಹಾಗೆ ಅಷ್ಟೇ ನೋಡ್ತೀವಿ ಹೊರತು ಒಳಗಣ್ಣಿನಿಂದಾಗಿ, ಶಾಸ್ತ್ರದ ಹಿನ್ನೆಲೆಯಿಂದಾಗಿ ದೇವರನ್ನು ನೋಡ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಅವರಿಗೆ ಇರೋದೇ ಇಲ್ಲ. ಮಾಂ ಅಜಂ ಅವ್ಯಯಂ, ಭಗವಂತ ಅಜ, ಹುಟ್ಟಿಲ್ಲದವನು. ಭಗವಂತ ಅವ್ಯಯ, ನಾಶವಿಲ್ಲದವನು. ಭಗವಂತ ಅವನಿಗೆ ಹುಟ್ಟು ಇಲ್ಲ, ನಾಶು ಇಲ್ಲ. ಯಾರಿಗೆ ಹುಟ್ಟು ಅವನಿಗೆ ಸಾವು. ಜಾತಸ್ಸಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತ. ಹುಟ್ಟಿದವನಿಗೆ ಸಾವು, ಸತ್ತವನಿಗೆ ಹುಟ್ಟು. ಭಗವಂತನಿಗೆ ಹುಟ್ಟೇ ಇಲ್ಲ ಅಂದ್ರೆ ಸಾವಿಲ್ಲ, ಸಾವಿಲ್ಲ ಅಂದ್ರೆ ಮತ್ತೆ ಹುಟ್ಟು ಬರೋದಿಲ್ಲ. ಆದ್ರೆ ಇದು ತಿಳ್ಕೊಳ್ಳೋದೇ ಇಲ್ಲ, ತಿಳ್ಕೊಳ್ಳೋದೇನೆ ಭಗವಂತನ ಬಗ್ಗೆ ತತ್ವಜ್ಞಾನವನ್ನ ಪಡೆಯೋದೇ ಇಲ್ಲ. ಯಾರು ಪಡೆಯೋದಿಲ್ಲ, ಅಯಂ ಮೂಢ ಲೋಕ, ಈ ಮೂರ್ಖ ಲೋಕ ಅಂದ್ರೆ ಈ ಒಂದು ಅಜ್ಞಾನದ ಕೂಪದಲ್ಲಿ ಬಿದ್ದಿರತಕ್ಕಂತಹ ಒಂದು ವ್ಯಕ್ತಿಗಳು ಅಂತ ಹೇಳಿದ್ದಾರೆ, ಮನುಷ್ಯರು ಅಂತ ಹೇಳಿದ್ದಾರೆ. ಅವರು ದೇವರ ಬಗ್ಗೆ ತಿಳ್ಕೊಳ್ಳೋದಿಲ್ಲ. ಅಹಂ ನಾನು ಯೋಗ ಮಾಯಾ ಸಮಾವೃತ. ಯೋಗ ಅಂದ್ರೆ ನನ್ನ ಸಾಮರ್ಥ್ಯ, ಮಾಯಾ ದುರ್ಗೆ ಎಂಬ ಬಂಧಕ ಶಕ್ತಿ, ಅಜ್ಞಾನವನ್ನ ಕೊಡುವಂತಹ ಒಂದು ಶಕ್ತಿ, ಇವುಗಳಿಂದ ಸಮಾವೃತ, ಆವೃತನಾದವನಾಗಿ ಅಂದ್ರೆ ಇವುಗಳಿಂದ ಸಹಿತನಾದವನಾಗಿ, ಸರ್ವಸ್ಯ ಪ್ರಕಾಶ, ಸರ್ವಸ್ಯ ಎಲ್ಲರಿಗೂ ಪ್ರಕಾಶ ಪ್ರಕಟವಾಗುವವನು ನ ಅಲ್ಲ. ಅಜಂ ಹುಟ್ಟಿಲ್ಲದಂತಹ, ಅವ್ಯಯಂ ನಾಶವಿಲ್ಲದಂತಹ, ಮಾಂ ನನ್ನನ್ನು, ಅಯಂ ಲೋಕ ಅಯಂ ಮೂಢ ಲೋಕ ಈ ಮೂರ್ಖ ಲೋಕ ಅಂದ್ರೆ ಅಜ್ಞಾನಿಗಳ ಒಂದು ಸಂತಾನ, ಅಜ್ಞಾನಿಗಳ ಒಂದು ಗುಂಪು, ನ ಅಭಿಜಾನಾತಿ ನನ್ನನ್ನ ತಿಳಿಯೋದಿಲ್ಲ. ನೋಡಿ, ನ ಜಾನಾತಿ ಅಂತ ಕೃಷ್ಣ ಹೇಳ್ತಾ ಇಲ್ಲ, ನ ಅಭಿಜಾನಾತಿ. ಭಗವಂತನನ್ನ ಸುಮ್ಮನೆ ಒಬ್ಬ ಏನೋ ದೇವರು ಅಂದ್ರೆ ಒಂದು ರಾಮ ಕೃಷ್ಣ ಅಂದ್ರೆ ಒಂದು ವಿಶಿಷ್ಟವಾದ ಶಕ್ತಿ ಇದ್ದ ವ್ಯಕ್ತಿಗಳು ಅಂತ ಇಷ್ಟೇ ಅನ್ಕೊಂತಾರೆ ಹೊರತು ಅವನ ಸರ್ವೋತ್ತಮತ್ವಾದಿ ಗುಣಗಳು, ಅವನ ಅಪ್ರಾಕೃತನಾದವನು, ನಮ್ಮೆಲ್ಲರ ಅಂತರ್ಯಾಮಿ, ನಮ್ಮೊಳಗಿನ ಒಂದು ಶಕ್ತಿ ಭಗವಂತ. ಈ ರೀತಿ ದೇವರನ್ನ ಚೆನ್ನಾಗಿ ತಿಳ್ಕೊಳ್ಬೇಕಲ್ವಾ. ಹಾಗೆ ಸುಮ್ಮನೆ ತಿಳ್ಕೊಳ್ತಾರೆ. ಕೃಷ್ಣನನ್ನ ಬರೀ ಕೃಷ್ಣ ಅಂತ ಅನ್ಕೊಂತಾರೆ ಅಷ್ಟೇ ಹೊರತು ಕೃಷ್ಣ ಅಂದ್ರೆ ದೇವರು ಅಂತ ಅನ್ಕೊಳೋದಿಲ್ಲ ಅಲ್ವಾ. ಹಾಗಾಗಿ ನಾನು ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಬಹುದು, ಅವರು ನನ್ನನ್ನ ರಾಮಕೃಷ್ಣ ಅಂತ ಹೇಳಬಹುದು, ಅದೇನೋ ಒಂದು ಸ್ವಾರ್ಥದಿಂದ ಹೇಳ್ತಾರೆ ಹೊರತಾಗಿ ನನ್ನನ್ನ ಸರ್ವೋತ್ಕೃಷ್ಟ ಶಕ್ತಿ ಎಂಬ ಭಾವನೆಯಿಂದ ನನ್ನ ಸ್ಮರಣೆ ಮಾಡೋದಿಲ್ಲ, ನನ್ನ ಸ್ತೋತ್ರ ಮಾಡೋದಿಲ್ಲ. ನ ಅಭಿಜಾನಾತಿ ಚೆನ್ನಾಗಿ ತಿಳಿದುಕೊಳ್ಳುವುದಿಲ್ಲ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಅಜಮವ್ಯಯಂ. ಅಂದ್ರೆ ಯಾರಿಗೆ ಭಗವಂತನ ಬಗ್ಗೆ ಅರಿವು ಬರ್ತಾ ಇಲ್ವೋ ಅವರು ಮೂರ್ಖರು, ಅಜ್ಞಾನಿಗಳ ಒಂದು ಲೋಕದಲ್ಲಿರೋರು ಅಂತ ಅರ್ಥ. ನಾವು ಏನೋ ದೇವರ ಅನುಗ್ರಹದಿಂದ ಭಗವಂತನ ಬಗ್ಗೆ ಒಂದಷ್ಟು ತಿಳ್ಕೊಳ್ತಿದ್ದೀವಿ ಅಂದ್ರೆ ನಾವು ಆ ಅಜ್ಞಾನಿಗಳ ಲೋಕದಲ್ಲಿ ಇಲ್ಲ, ಅಜ್ಞಾನಿಗಳ ಲೋಕದಿಂದ ಹೊರಗಿದ್ದೇವೆ ಅನ್ನೋದು ನಾವು ಆತ್ಮಾವಲೋಕನ ಮಾಡಿಕೊಂಡು ಒಂದು ಧನ್ಯತಾ ಭಾವನೆಯನ್ನು ಹೊಂದಬಹುದು. ಯಾಕಂದ್ರೆ ನಾವು ದೇವರ ಬಗ್ಗೆ ನಿರಂತರವಾಗಿ ತಿಳ್ಕೊಳ್ತಾ ಇದ್ದೇವೆ, ದೇವರ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಇದೆಲ್ಲವೂ ಕೂಡ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಮಾತು ಅಂತ ನಂಬಿದ್ದೇವೆ ಅಲ್ವಾ. ಈ ಜ್ಞಾನ ನಮಗಿದೆ ಅಂತ ಹೇಳಿದ್ರೆ ನಾವು ಮೂರ್ಖರ ಲೋಕದಲ್ಲಿ ಇಲ್ಲ ಅನ್ನೋ ಒಂದು ಧನ್ಯತಾ ಭಾವನೆಯನ್ನು ನಾವು ಪಡಿಬೇಕು. ಈ ಕೃಷ್ಣ ಅರ್ಪಣ.